ನಮಸ್ಕಾರ ಪ್ರಿಯ ವೀಕ್ಷಕರೇ, ಐತಿಹಾಸಿಕ ಸ್ಥಳ ಶ್ರೀ ಸುಕ್ಷೇತ್ರ ಹಳ್ಳೂರು ಬಸವೇಶ್ವರ ದೇವಸ್ಥಾನವನ್ನು ನಾವು ನೋಡಿಕೊಂಡು ಬರೋಣ ಬನ್ನಿ. ಈಗ ಜಾತ್ರೆಯ ಸಮಯವಿರೋದ್ರಿಂದ ರಥವನ್ನು ತುಂಬಾ ಅಲಂಕಾರ ಮಾಡಿದ್ದಾರೆ, ಹಾಗೆ ರುದ್ರಾಕ್ಷಿ ಮಾಲೆಯಿಂದ ಅಲಂಕಾರ ಮಾಡಿದ್ದಾರೆ. ನಾವು ಈಗ ಬಸವೇಶ್ವರ ದರ್ಶನಕ್ಕೆ ಒಳಗೆ ಹೋಗೋಣ ಬನ್ನಿ. ಹಾಗೆ ಇಲ್ಲಿ ವಿಭೂತಿ, ರುದ್ರಾಕ್ಷಿ ಹಾಗೂ ಪೂಜಾ ಸಾಮಗ್ರಿಗಳು ಸಿಗುತ್ತವೆ. ದಯವಿಟ್ಟು ಯಾರು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತುವುದು ಮರಿಬೇಡಿ. ಯಾಕೆಂದರೆ ನಾವು ಹಾಕ್ತಿರುವಂತಹ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ತಮಗೆ ಬರುತ್ತವೆ. ಹಾಗೆ ಶ್ರೀ ಬಸವೇಶ್ವರನ ಭಕ್ತಿಗೆ ಪಾತ್ರರಾಗುತ್ತಾ ಬಸವೇಶ್ವರ ಇತಿಹಾಸ ಬಗ್ಗೆ, ನಾವು ಗುಡಿಯ ಇತಿಹಾಸ ಬಗ್ಗೆ ತಮಗೆ ತಿಳಿಸುತ್ತೇವೆ. ಶ್ರೀ ನಂದಿ ಬಸವೇಶ್ವರರು ಅವತರಿಸಿದ ಪುಣ್ಯ ಭೂಮಿ ಹಳ್ಳೂರು. ಶ್ರೀ ಬಸವೇಶ್ವರನ ಮೊದಲನೇ ಅವತಾರವೇ ಹಳ್ಳೂರ ನಂದಿ ಬಸವೇಶ್ವರ. ಶ್ರೀ ಸುಕ್ಷೇತ್ರ ಹಳ್ಳೂರಿಗೆ ಮೊದಲು ಕಲ್ಯಾಣ ಪಟ್ಟಣವೆಂದು ಕರೆಯುತ್ತಿದ್ದರು. ಬಾದಾಮಿ ಪಟ್ಟದಕಲ್ಲು ಚಾಲುಕ್ಯರ ಅರಸ ತ್ರೈಲೋಕ ಚೂಡಾಮಣಿಗೆ ಬಹುಕಾಲದಿಂದಲೂ ಪುತ್ರ ಸಂತಾನವಿರಲಿಲ್ಲ. ಆಗ ಅರಸನು ಹಳ್ಳೂರ ನಂದಿ ಬಸವೇಶ್ವರನಿಗೆ ನಡೆದುಕೊಳ್ಳುತ್ತಾನೆ. ಕಾಲಾಂತರದಲ್ಲಿ ಅರಸನಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಮಗನಿಗೆ ಹಮ್ಮೀರ ಎಂದು ನಾಮಕರಣ ಮಾಡುತ್ತಾರೆ. ಹಮ್ಮೀರ ಮುಂದೆ ಶಿವಭಕ್ತನಾಗುತ್ತಾನೆ. ಲಿಂಗ ಪೂಜೆ ಇಲ್ಲದೆ ಅನ್ನ ನೀರು ಸೇವಿಸುತ್ತಿರಲಿಲ್ಲ. ಒಂದು ದಿನ ಹಮ್ಮೀರ ಬೇಟೆಯಾಡುತ್ತಾ ಕಲ್ಯಾಣ ಪಟ್ಟಣವೆಂದು ಕರೆಯುತ್ತಿದ್ದ ಹಳ್ಳೂರಿನ ಅರಣ್ಯ ಪ್ರವೇಶಕ್ಕೆ ಬರುತ್ತಾನೆ. ಬೇಟೆಯ ಪರಿಶ್ರಮ, ಬಿಸಿಲಿನ ತಾಪದಿಂದ ಬಹಳಷ್ಟು ನೀರಡಿಸಿದ್ದನು. ಲಿಂಗ ಪೂಜೆಗೆ ಲಿಂಗವನ್ನೇ ಬಿಟ್ಟು ಬಂದಿದ್ದನು. ಲಿಂಗ ಪೂಜೆ ಇಲ್ಲದೆ ನೀರು ಸೇವಿಸುವಂತಿರಲಿಲ್ಲ. ಇದರಿಂದಾಗಿ ಹತಾಶಯನಾಗಿ ಕುಳಿತಿರುವಾಗ ಸಾಕ್ಷಾತ್ ನಂದೀಶ್ವರನೇ ಹಮ್ಮಿರನ ಭಕ್ತಿಗೆ ಮೆಚ್ಚಿ ಗೂಳಿ ರೂಪ ತಾಳಿ ಬಂದು ತನ್ನ ಚಪ್ಪೆಯ ಮೇಲಿರುವ ಲಿಂಗ ಮುದ್ರೆಯನ್ನು ಪೂಜಿಸಲು ತಿಳಿಸುತ್ತಾನೆ. ಆಗ ಹಮ್ಮಿರನು ಅಂಗಭೋಗವನ್ನು ಮರೆತು ಲಿಂಗ ಭೋಗದಲ್ಲಿ ಕಾಲ ಕಳೆಯುತ್ತಾ ಹಮ್ಮಿರನ ಭಕ್ತಿಗೆ ಮೆಚ್ಚಿ ನಂದಿಯು ತನ್ನ ಆತ್ಮಲಿಂಗವನ್ನೇ ದಯಪಾಲಿಸುತ್ತಾನೆ. ನಂದೀಶ್ವರನು ಮರಳಿ ಕೈಲಾಸಕ್ಕೆ ಹೋದಾಗ ನಂದೀಶನಲ್ಲಿ ಲಿಂಗ ಇಲ್ಲದನ್ನು ಕಂಡು ಪರಮಾತ್ಮನ ದರ್ಶನಕ್ಕೆ ದ್ವಾರಪಾಲಕರು ನಿರಾಕರಿಸುತ್ತಾರೆ. ಇದರ ಸಂಕೇತವೆಂಬಂತೆ ಶ್ರೀ ಹಳ್ಳೂರು ಬಸವೇಶ್ವರನಿಗೆ ಲಿಂಗ ಕಟ್ಟುವುದಿಲ್ಲ. ಸುಕ್ಷೇತ್ರ ಹಳ್ಳೂರ ನಂದಿ ಬಸವೇಶ್ವರರು ಮೊದಲನೇ ಅವತಾರವಾದರೆ ಕಲ್ಯಾಣದ 12ನೇ ಶತಮಾನದ ಬಸವೇಶ್ವರರು ದ್ವಿತೀಯ ಅವತಾರ ಪುರುಷನೆಂದು ಪುರಾಣ ಪ್ರಸಿದ್ಧಿಯಾಗಿದೆ. ಈ ಎಲ್ಲಾ ವಿವರಗಳು ಹಮ್ಮೀರ ಕಾವ್ಯ, ಶಿಂಗಿರಾಜನ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. 8 ಮತ್ತು 9ನೇ ಶತಮಾನದ ಪೂರ್ವದಲ್ಲಿ ಹಳ್ಳೂರಿಗೆ ಕಲ್ಯಾಣ ಪಟ್ಟಣ ಎಂದು ಕರೆಯಲಾಗುತ್ತಿತ್ತು. ಶ್ರೀ ಬಸವೇಶ್ವರನ ದೇವಸ್ಥಾನದ ಚಹರೆ ಮತ್ತು ಶಿಲಾವಿನ್ಯಾಸ. ಸುಕ್ಷೇತ್ರ ಹಳ್ಳೂರು ಬಾಗಲಕೋಟೆ ನಗರದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಕೂಡಲ ಸಂಗಮ ಮಾರ್ಗ. ಈ ದೇವಸ್ಥಾನವು ಬಾದಾಮಿ ಚಾಲುಕ್ಯರ ಆಡಳಿತ ವ್ಯಾಪ್ತಿಯಲ್ಲಿ ಬೆಳೆದು ಬಂದಿದೆ. ಆಗಿನ ದೇವಶಿಲ್ಪಿ ಜಕಣಾಚಾರ್ಯರ ಅಮೃತ ಹಸ್ತದಿಂದ ಈ ದೇವಸ್ಥಾನ ನಿರ್ಮಿಸಲ್ಪಟ್ಟಿದೆ ಎಂದು ಈ ಗುಡಿಯ ಅರ್ಚಕರು ಹೇಳ್ತಾರೆ. ಈ ಗುಡಿಯ ಕಟ್ಟಡ 94 ಫುಟ್ ಉದ್ದವಿದೆ, ಆದರೆ ಅಗಲ ಒಂದೇ ಸಮನೆ ಇಲ್ಲ. ಆದ್ದರಿಂದ ಇದೊಂದು ವಿಶಿಷ್ಟ ದೇವಸ್ಥಾನವಾಗಿದೆ. ಪ್ರವೇಶ ದ್ವಾರದಲ್ಲಿ 17 ಫೂಟ್ ಅಗಲವಿದೆ. ಸಂಗಮನಾಥನ ಮುಖಮಂಟಪದಲ್ಲಿ 5-6 ಫೂಟ್ ಇದೆ. ಬಸವೇಶ್ವರ ಮುಖಮಂಟಪದಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಹಾಗೆ ಸಂಗಮನಾಥನ ಮುಖ್ಯ ದ್ವಾರದಲ್ಲಿ ಇಬ್ಬರು ದ್ವಾರಪಾಲಕರು ತುಂಬಾ ಆಕರ್ಷಣೀಯ ಶಿಲ್ಪಗಳಾಗಿದ್ದು ತುಂಬಾ ಚೆನ್ನಾಗಿದೆ. 4 ಕೈಗಳಿವೆ. ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನವನ್ನು ಬಾಂಬೆ ಗೆಜೆಟಿಯರ್ ಬಿಜಾಪುರ್ 1884ನೇ ಇಸವಿಯಲ್ಲಿ ಇವರು ತಿಳಿಸಿದಂತೆ ಕ್ರಿಸ್ತ ಶಕ 870 1070ನೇ ಇಸವಿಯಲ್ಲಿ ಚೋಳ ಅರಸ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದನೆಂದು ತಿಳಿಸಲಾಗಿದೆ. ಚಾಲುಕ್ಯರ ಕಾಲದಲ್ಲಿ ಕಲೆ ಹಾಗೂ ವಾಸ್ತುಶಿಲ್ಪ ಅಧ್ಯಯನದಲ್ಲಿ ಪರಿಣಿತಿ ಪಡೆದ ಸಂಶೋಧಕ ಮತ್ತು ಇತಿಹಾಸಕಾರ ಡಾಕ್ಟರ್ ರಾಜಶೇಖರ್ 1991ನೇ ಇಸವಿಯಲ್ಲಿ ಅವರ ಅಧ್ಯಯನದ ಪ್ರಕಾರ ಈ ದೇವಸ್ಥಾನವನ್ನು ಚಾಲುಕ್ಯರ ರಾಜ 2ನೇ ತೈಲಪನ ಆಳ್ವಿಕೆಯ ಕೊನೆಗೆ ನಂತರ ರಾಷ್ಟ್ರಕೂಟರ ಅರಸ
ಅಮೋಘ ವರ್ಷ ಆಡಳಿತದಲ್ಲಿ 8ನೇ 9ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಎಂದು ಹೇಳಲಾಗಿದೆ. ಈ ದೇವಸ್ಥಾನಕ್ಕೆ ವಿಶ್ವೇಶ್ವರ ದೇವಸ್ಥಾನವೆಂದು ಕರೆಯುತ್ತಾರೆ. ಹಾಗೆ ಭಕ್ತಾದಿಗಳು ಅಮಾವಾಸ್ಯೆ ಇರುವುದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬಸವೇಶ್ವರ ಗುಡಿಯ ಒಳಾಂಗಣದಲ್ಲಿ ಬರ್ತಕ್ಕಂತಹ ಇನ್ನೊಂದು ಮಂದಿರವಿದೆ. ಅದು ಯಾವುದೆಂಬುದು ತಮಗೆ ತಿಳಿಸುತ್ತೇವೆ. ಹಳ್ಳೂರಿನ ಭಕ್ತರು ಶ್ರೀಶೈಲ್ ಮಲ್ಲಿಕಾರ್ಜುನಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆ ಹೋಗುವುದರಿಂದ ಹಾಗೂ ಮಲ್ಲಿಕಾರ್ಜುನ ಭಕ್ತರು ಬಹಳ ಇರುವುದರಿಂದ ಮಲ್ಲಿಕಾರ್ಜುನನೇ ಹಳ್ಳೂರಿಗೆ ಬಂದಂತಾಗಿದೆ. ಇದು ಜಗದ್ಗುರುಗಳವರ ಹಸ್ತದಿಂದ ಹಾಗೆ ಭಕ್ತಾದಿಗಳಿಗೆ ಇಲ್ಲಿ ಮಲ್ಲಿಕಾರ್ಜುನ ಗುಡಿ ನಿರ್ಮಾಣ ಮಾಡಿದ್ದಾರೆ. ಇದು ಶ್ರೀಶೈಲ ಮಲ್ಲಿಕಾರ್ಜುನ ಮಂದಿರ ಎಂದು ಭಕ್ತಾದಿಗಳು ಹೇಳುತ್ತಾರೆ. ಇದು ಮಲ್ಲಿಕಾರ್ಜುನ ಗುಡಿ ಬಸವೇಶ್ವರನ ಗುಡಿಯ ಒಳಾಂಗಣದಲ್ಲಿದೆ. ನಾವು ಈಗ ನೋಡ್ತಾ ಇರುವುದೇ ಮಲ್ಲಿಕಾರ್ಜುನ ಮಂದಿರ. ಗುಡಿಯ ಹಿಂದುಗಡೆ ಮುಂದುಗಡೆ ವಿಶಾಲವಾದ ಅಂಗಳವಿರುತ್ತದೆ. ಇದು ಮಲ್ಲಿಕಾರ್ಜುನ ಗುಡಿಯ ಹೊರನೋಟ. ಹಾಗೆ ಗುಡಿಯ ಶಿಲಾಶಾಸನ ಬಗ್ಗೆ ತಮಗೆ ತಿಳಿಸಲು ನಾನು ಇಚ್ಛಿಸುತ್ತೇನೆ. ಇದು ಗುಡಿಗೆ ಸಂಬಂಧಪಟ್ಟಂತಹ ಶಿಲಾಶಾಸನ. ಇದು ಸಂಗಮೇಶ್ವರ ಗುಡಿಯ ಬಲಭಾಗದಲ್ಲಿ ಬರುತ್ತದೆ. ಈ ದೇವಾಲಯವು ಬಾದಾಮಿ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ನಾವೀಗ ನೋಡುತ್ತಿರುವುದು ಇಬ್ಬರು ದ್ವಾರಪಾಲಕರು 4 ಕೈಗಳನ್ನು ಹೊಂದಿದ್ದಾರೆ. ಪ್ರತಿ ಶ್ರಾವಣ ಮಾಸದಲ್ಲಿ ನಿರಂತರ ಅಭಿಷೇಕ, ಭಜನೆ, ಪ್ರತಿ ಸೋಮವಾರ ಅನ್ನಪ್ರಸಾದ ಜರುಗುತ್ತದೆ. ಇಡೀ ವರ್ಷ ಪ್ರತಿ ಸೋಮವಾರದಂದು ಸಾವಿರಾರು ಭಕ್ತರು ಬರುವುದರಿಂದ ಅನ್ನಪ್ರಸಾದ ಜರುಗುತ್ತದೆ. ತಾವು ಈಗ ಹಳ್ಳೂರು ಬಸವೇಶ್ವರ ಅಲಂಕೃತ ಬಸವೇಶ್ವರನಾಗಿ ನೋಡಬಹುದು. ಹಾಗೆ ಪೂಜೆಯ ಸಮಯ, ಮಂಗಳಾರತಿಯ ಸಮಯ ಇಲ್ಲಿ ಅರ್ಚಕರು ಮಂಗಳಾರತಿಯನ್ನು ಮಾಡುತ್ತಿದ್ದಾರೆ. ಬಸವೇಶ್ವರನು ಎಷ್ಟು ಸುಂದರವಾಗಿ ನಮಗೆ ಕಂಗೊಳಿಸುತ್ತಿದ್ದಾನೆ. ದೇವಾದಿದೇವನು ಬಸವೇಶ್ವರನು ಎಷ್ಟು ಚೆನ್ನಾಗಿ ಅಲಂಕೃತವನ್ನು ಮಾಡಿದ್ದಾರೆ ಹೂವಿನಲ್ಲಿ. ತಾವು ಕೂಡ ನೋಡಬಹುದು. ಹಳ್ಳೂರು ಬಸವೇಶ್ವರ ಜಗತ್ ಪ್ರಸಿದ್ಧಿಯನ್ನು ಹೊಂದಿದ್ದಾನೆ. ಬಸವೇಶ್ವರನು ನಂಬಿದ ಭಕ್ತರಿಗೆ ವರವನ್ನು ಕರುಣಿಸುವಂತಹ ಕಲಿಯುಗದ ಕಾಮಧೇನು ಆಗಿದ್ದಾನೆ. ಶ್ರೀ ಬಸವೇಶ್ವರ ಮೂರ್ತಿಯ ಎಡಭಾಗದಲ್ಲಿ ಜಗಜ್ಯೋತಿ ಬಸವಣ್ಣನವರ ಹೆಂಡತಿಯಾದ ನೀಲಾಂಬಿಕೆ ಮೂರ್ತಿಯೂ ಕೂಡ ಇದೆ. ಈ ದೇವಾಲಯವು ಬಾದಾಮಿ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಚೌರಸವಾದ ಗರ್ಭಗೃಹ, ಅರ್ಧ ಮಂಟಪ, ವಿಶಾಲವಾದ ನವರಂಗ, ಗರ್ಭಗೃಹದಲ್ಲಿ ಚೌರಾಸ ಪ್ರಾಣಿಪೀಠದ ಮೇಲೆ ಚಿಕ್ಕದಾದ ಶಿವಲಿಂಗವಿದೆ. ಪ್ರವೇಶ ದ್ವಾರದಲ್ಲಿ ಬಾದಾಮಿ ಚಾಲುಕ್ಯರ ಶೈಲಿಯ ಚೌರಸವಾದ ಅರ್ಧ ಗಾತ್ರದ 4 ಸ್ತಂಭಗಳು, ಆಕರ್ಷಕ ನವರಂಗದ ಮುಂಭಾಗದಲ್ಲಿ ತೆರೆದ ಮುಖಮಂಟಪವಿದೆ. ಶ್ರೀ ನಂದೀಶ್ವರನ ಜಾತ್ರೆಯು ಪ್ರತಿ ವರ್ಷ ಡಿಸೆಂಬರ್ ಕೊನೆಯ ವಾರದಲ್ಲಿ ಅಥವಾ ಜನವರಿ ಮೊದಲ ವಾರದಲ್ಲಿ ವಿಜೃಂಭಣೆಯಿಂದ 3 ದಿವಸಗಳ ಕಾಲ ನಡೆಯುತ್ತದೆ. ಇಲ್ಲಿಯವರೆಗೂ ವಿಡಿಯೋ ಮಾಡಲು ಸಹಾಯ ಸಹಕಾರ ನೀಡಿದಂತಹ ಹಾಗೂ ಬಸವೇಶ್ವರ ದೇವಸ್ಥಾನದ ಇತಿಹಾಸವನ್ನು ಹೇಳಿದಂತಹ ಲೇಖಕರಾದ ಮಲ್ಲು ಕೊಟ್ನಳ್ಳಿ, ಸಾಕಿನ್ ಹಳ್ಳೂರು ಹಾಗೂ ಬಸವೇಶ್ವರ ಸಂಘದ ಕಾರ್ಯದರ್ಶಿಗಳಾದಂತಹ ಮಲ್ಲು ಕೊಟ್ನಳ್ಳಿ ಅವರ ಸಹಕಾರದಿಂದ ಈ ವಿಡಿಯೋ ಮಾಡಲಾಗಿದೆ. ಶ್ರೀ ಬಸವೇಶ್ವರ ಸಂಘ ಹಳ್ಳೂರು ಎಂದು 15 ಜನ ಸದಸ್ಯರನ್ನು ಒಳಗೊಂಡು ನೋಂದಣಿ ಮಾಡಿಸಲಾಗಿದೆ. ಸದ್ಯ ಈ ದೇವಸ್ಥಾನವು ಪುರಾತತ್ವ ಇಲಾಖೆಯ ಅಧೀನದಲ್ಲಿದೆ. 20-30 ಮನೆತನದವರು ವರ್ಷದ ಪಾಳೆ ಪ್ರಕಾರ ದೇವರ ಪೂಜೆ ಮಾಡುತ್ತಿದ್ದಾರೆ. ಇದು ಬಸವೇಶ್ವರ ಕಲ್ಯಾಣ ಮಂಟಪ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತವೆ ಹಾಗೂ ವಿವಾಹ ಕಾರ್ಯಕ್ರಮ ಜರುಗುತ್ತವೆ. ಬಸವೇಶ್ವರ ಜಾತ್ರೆಯ ಸಮಯದಲ್ಲಿ ದಿನಾಲೂ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇರುತ್ತವೆ. ಅದರಲ್ಲಿಯೂ ಕೂಡ ಸೋಗು ಹಾಕುವುದು ತುಂಬಾ ವಿಶೇಷ ಪಡೆದಿದೆ. ಸ್ಥಳೀಯ ಭಕ್ತರು ವೇಷಧಾರಿಗಳಾಗಿ ದೇವರ ಸೇವೆಯೆಂದು ತಿಳಿದು ಸೋಗು ಹಾಕುವುದನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಾರೆ. ಇದು ಹಲವಾರು ವರ್ಷಗಳಿಂದ ನಡೆದು ಬಂದ ಪದ್ಧತಿಯಾಗಿದೆ. ಅಧ್ಯಾತ್ಮದ ಜೊತೆಗೆ ಮನೋರಂಜನೆಯೂ ಕೂಡ ನಮಗೆ ಈ ಹಳ್ಳೂರು ಜಾತ್ರೆಯಲ್ಲಿ ಸಿಗುತ್ತದೆ. ತಾವು ಕೂಡ ಈಗ ನೋಡಬಹುದು.
ಎಷ್ಟು ಚೆನ್ನಾಗಿ ನೃತ್ಯವನ್ನು ಮಾಡುತ್ತಿದ್ದಾರೆ. ಬಸವನ ಬಾಸಿಂಗ ಚಂದ, ಭಕ್ತರಿಗೆ ಆಗೈತಿ ಆನಂದ, ಬನ್ನಿರಿ ನೋಡೋಣ ಇಂದ ಜಾತ್ರೆಯ ಸೊಬಗೊಂದ. ಭಕ್ತರು ಬಂದಾರ ದೂರಿಂದ, ಬಸವನ ತೇರು ಇಳಿತಾರ ಇಂದ, ಕೂಡಿಕೊಂಡು ಮಾಡೋಣ ಜಾತ್ರೆ ಒಂದ. ನೋಡಿ ಹಳ್ಳೂರ ರಥೋತ್ಸವವನ್ನು ಎಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಜರುಗುತ್ತಿದೆ. ಎಲ್ಲರಿಗೂ ಧನ್ಯವಾದಗಳು.